ಗೋಪಾಲಣ್ಣಿ, ನಮ್ ರಾಜ್ಯದ ಮೇಲೆ ಯಾರೋ ಮಾಟ ಮಾಡ್ಸವ್ರೆ ಕಣೆ. ಎಲ್ಲಾವ್ದು ಉಲ್ಟಾ ಪಲ್ಟಾ ಆಯ್ತೈತಿ. ಅಯ್ಯಲ್ಲೇ, ಅದಕ್ಕೆ ನೀರು ಮಾಟ ಮಾಡಿಸ್ಕೊಳ್ಳೋದ್ ಕೇಳಿದೀನಿ. ಬಿಸ್ನೆಸ್ ಪಾರ್ಟ್ನರ್ಗಳು ಮಾಟ ಮಾಡಿಸ್ಕೊಂಡು ಒಬ್ರನ್ನೊಬ್ರು ಹಾಳು ಮಾಡ್ಕೊಳ್ಳೋದ್ ನೋಡಿದೀನಿ. ನೀನೇನ್ಲೆ ಯಾರು ನಮ್ಮ ರಾಜ್ಯದ ಮೇಲೆ ಮಾಟ ಮಾಡಿಸವ್ರಿ ಅಂತಿದೀಯ? ನಂಗೆ ಯಾಕೋ ಹಂಗೆ ಅನ್ನಿಸ್ತೈತಿ ಕಣೆ. ನಾವು ಯಾರ್ಯಾರನ್ನ ದೊಡ್ಡ ಮನಸ್ಸರು ಅನ್ಕೊಂಡು ಓಡಾಡ್ತಾ ಇರ್ತೀವೋ ಅವೆಲ್ಲ ಜೈಲ್ ಪಾಲಾಯ್ತವೆ. ನೋಡಿದ್ರೆ ನೋವಾಯ್ತದೆ ಕಣೆ. ಅಯ್ಯಲ್ಲೇ, ಅಮ್ಮಿಕೊಂಡು ಯಾರ ಬಗ್ಗೆ ಮಾತಾಡ್ತಾ ಇದೀಯ? ಕ್ಲಿಯರ್ ಆಗಿ ಹೇಳಿ, ಮುಂದಕ್ಕೆ ನಡ್ಲ ದರ್ಬೇಸಿ. ನಮ್ ಯಡಿಯೂರಿಗೆ ನೋಟಿಸ್ ಕೊಟ್ಟವಂತೆ ಕಣೆ. ಇವತ್ತು ನಾಳಿಗೂ ಅರೆಸ್ಟ್ ಮಾಡ್ತಾವಂತೆ. ಆಗಳಿ ಮತ್ತೆಲ್ಲಾರ ಚೆಕ್ ತಗಂತ ಹೆಂಗ್ಲೆ? ಒಂದ್ಸತಿ ಪಾಯಿಂಟ್ ಕಲ್ತ ಮೇಲೆ ಯಾಕ್ಲ ಇದಕ್ಕೆ ಇಂಥವೆಲ್ಲ ಬೇಕಾಗಿತ್ತು? ಅದೇನೋ ಪೋಕ್ಸೋ ಕೇಸ್ ಮಾಡ್ಕೊಂಡೈತಂತೆ ಕಲ್ಯಾಣ. ಕಂಪ್ಲೇಂಟ್ ಆಗಿ 2 ತಿಂಗಳಾದ್ಮೇಲೆ ಪೊಲೀಸ್ ನಾವು ಅರೆಸ್ಟ್ ಮಾಡಕ್ಕೆ ರೆಡಿ ಆಗವೆ. 2 ತಿಂಗಳ ಗಂಟ ಏನು ಮಾಡ್ತಿದ್ವಂತ್ಲೇ? ಪೋಕ್ಸೋ ಅಂದ್ರಿ ಬೇಲೆ ಕೊಡದೆ ಇರೋ ಕೇಸ್ ಅಲ್ವೇನ್ಲ ಬೇಕನಾಯಿಸಿ? ಅಯ್ಯೋ ನೀನೆಲ್ಲ 2 ತಿಂಗಳು ಹಿಂದೆನೆ ಅರೆಸ್ಟ್ ಮಾಡ್ಬೇಕಾಗಿತ್ತು ಅಂತಿದ್ಯೇ. ಲೇ, ಕಂಪ್ಲೇಂಟ್ ಕೊಟ್ಟಿರೋರ್ಗೇನ್ ಬೆಲೆ ಇಲ್ವೇನ್ಲೇ? ನೀನ್ ದೊಡ್ಡ ಮನಸ್ಸರು ಯಾರವ್ರು ಅವ್ರಿಗೆ ಮಾತ್ರ ಬೆಲೆನೇನ್ಲೇ? ಹಂಗಲ್ಲ ಕಣ, ಆಗ ಅರೆಸ್ಟ್ ಆಗಿದ್ರೆ ಎಲೆಕ್ಷನ್ ಟೈಮಲ್ಲಿ ಕಾಂಗ್ರೆಸ್ನವರು ನಮ್ಮ ಮೇಲೆ ಹಿಂಗೆಲ್ಲ ಮಾಡ್ಬಿಟ್ರು ಅಂತವ ಜನ ಸೇರ್ಸ್ಕೊಂತಾರೆ ಅಂತವ ಗೌರ್ಮೆಂಟ್ ನಾವು ಸೈಲೆಂಟ್ ಆಗಿದ್ದು ಕಣ. ಈಗೆಲ್ಲ ಮುಗೀತಲ್ಲ, ಅದಕ್ಕೆ ಅರೆಸ್ಟ್ ಮಾಡ್ತಾವಂತೆ ಕಣ. ಅದಕ್ಕೆ ಬೇಜಾರು. ಚುನಾವಣೆ ನಂತರ ಗೌರವಾನ್ವಿತ ರಾಹುಲ್ ಗಾಂಧಿಯವರು, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಮೊನ್ನೆ ಬಿಜೆಪಿ ಸರ್ಕಾರದ ಬಗ್ಗೆ 40% ಕಮಿಷನ್ ಬಗ್ಗೆ ಬಹಿರಂಗ ಸಭೆಯಲ್ಲಿ ಮಾತಾಡಿದಂಥ ವಿಚಾರದಲ್ಲಿ ನಮ್ಮ ಕಾರ್ಯಕರ್ತ ಅವ್ರಿಗೆ ಕೋಟಿ ತರಿಸುವಂಥ ಒಂದು ಪ್ರಯತ್ನ ಏನಾಯಿತು. ಸೊ ಆ ದೃಷ್ಟಿಯಿಂದ ಅದಾದ್ಮೇಲೆ ನನಗೂ ಗೊತ್ತು ಅಂತ ಗೌರವಾನ್ವಿತ ಕಾಂಗ್ರೆಸ್ ನಾಯಕರು ಹೇಳಿದಂಥ ಹೇಳಿಕೆಗೂ ಅದಾದ್ಮೇಲೆ ನಡೀತಿರೋಂಥ ಘಟನೆಗೂ ಕೋಇನ್ಸಿಡೆನ್ಸ್ ಅನ್ನೋ ರೀತಿಯಲ್ಲಿ ಕಾಣ್ತಿರ್ಲಿ. ಅಯ್ಯಲೇ, ನಿಮ್ಮ ಲೀಡರ್ಗಳಿಗೆ ಕೈ ಬಾಯಿ ನೆಟ್ಟಗಿಡ್ಕೊಳಕ್ ಹೇಳಪ್ಪಷ್ಟು ಸಿಕ್ಕಿದ ಕಡೆ ಮರುವಾದಿ ಕಳ್ಕೊಂಡ್ ತಿರುಗ್ತಾವಿ. ಹೋಗಿಲ್ಲ ಮಕ್ಕಿ. ಹಂಗಾರೆ ನಿನ್ ಪ್ರಕಾರ ಯಡಿಯೂರು ಮತ್ತೆ ಅರೆಸ್ಟ್ ಆಯ್ತದಿಲ್ಲ? ಅದು ನಂಗೆ ಹೆಂಗ್ ಗೊತ್ತಬೇಕು ನೈಸಿ? ಪೊಲೀಸ್ ನಾವು ಇವತ್ತೆಲ್ಲ ನಾಳೆ ಮಾಡಿ ತೋರಿಸ್ತವಿ. ಆಮೇಲೆ ನಾನು ನಿನಗೆ ಹೇಳ್ತೀನಿ ಕಂಬುಳ್ಳೆ. ಎಲ್ಲ ಆದ್ಮೇಲೆ ಹೇಳಕ್ಕೆ ನೀನ್ ಯಾವನ್ ಬಿಡಪ್ಪ. ಲೇ, ನಾನು ಯಾರೋ ನಂಗೆ ಗೊತ್ತಿಲ್ಲ ಕಣ್ಲೆ. ಅಮ್ಮಿ ಕಣ್ಣಿಡ್ಲೆ ಶಿವನಿ ಶಂಭುಲಿಂಗ. कोई तर